ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆ ಜಿಲ್ಲೆಯಲ್ಲಿ ಶಿವಾಜಿ ಜಯಂತಿ ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ, ಚಪ್ಪಲಿ ಎಸೆತ, ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕ್ಷಣಕ್ಕೂ ಕೂಡ ಬಾಗಲಕೋಟೆ ಜಿಲ್ಲೆಯಾದ್ಯಂತ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದ್ದು ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಕಾರಣ ಈಗಲೂ ಕೂಡ ಬೂದಿ ಮಿಚ್ಚಿದ ಕೆಂಡದ ಪರಿಸ್ಥಿತಿ. ಪೊಲೀಸರ ಎದುರೇ ಕಲ್ಲು ತೂರಿದ ಕಿಡಿಗೇಡಿಗಳು ಯಾರು? ಜಿಲ್ಲಾಡಳಿತದ ಶಾಂತಿ ಸಭೆಗೆ ಡೋಂಟ್ ಕೇರ್ ಅಂದ್ರ ಮುಸ್ಲಿಂ ಲೀಡರ್ಸ್. ಶಾಂತಿ ಸಭೆಗೆ ಮುಸ್ಲಿಂ ಮುಖಂಡರು ಬರಲಿಲ್ಲ ಯಾಕೆ? ಯಾವ ಉದ್ದೇಶ? ಕಲ್ಲು ತೂರಾಟದಿಂದ ಕೆರಳಿ ಕೆಂಡವಾಗಿದೆ ಹಿಂದೂ ಸಂಘಟನೆ. ಅವ್ರು ಮಾತ್ರ ಹಾಜರಾಗಿದ್ರು ಸಭೆಗೆ. ಎಲ್ಲ ಆರೋಪಿಗಳನ್ನ ಬಂಧಿಸುವ ಸಲುವಾಗಿ ಹಿಂದೂ ಮುಖಂಡರು ಆಗ್ರಹಿಸಿದ್ದಾರೆ. ಜಿಲ್ಲಾಡಳಿತಕ್ಕೆ ಸಂಜೆ ತನಕ ಡೆಡ್ ಲೈನ್ ಕೊಟ್ಟು ಬಂದಿದ್ದಾರಂತೆ. ಬಂಧಿಸದೆ ಹೋದ್ರೆ ಮುಂದಿನ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತೆ, ಹುಷಾರ್ ಅನ್ನೋ ರೀತಿಯಲ್ಲಿ ಕಿಲ್ಲಾ ಓಣಿ ಸೇರಿ ಸುತ್ತಮುತ್ತ ಪೊಲೀಸರು ಸರ್ಪಗಾವಲು ಹಾಕಿದ್ದಾರೆ. ನಗರದಲ್ಲಿ ಫೆಬ್ರವರಿ 24ರ ತನಕ ಕೂಡ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಸ್ಥಳದಲ್ಲಿ ಐಜಿಪಿ ಚೇತನ್ ಸಿಂಗ್ ಮತ್ತು ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಮುಕ್ಕಾಂ ಹೂಡಿದ್ದಾರಂತೆ. ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಧಾನ ಸಭೆ, ಶಾಂತಿ ಸಭೆ ಆದರೂ ಕೂಡ ಅದಕ್ಕೆ ಮುಸ್ಲಿಂ ಮುಖಂಡರು ಬರದೇ ಇರೋದೇ ಈಗ ಹಲವಾರು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಮಸೀದಿಯಿಂದಲೇ ಕಲ್ಲು ತೂರಿದ್ದು, ಮಸೀದಿಯಿಂದಲೇ ಚಪ್ಪಲಿ ಎಸೆದಿದ್ದು, ಅದರ ಕೂಗಳತೆ ದೂರದಲ್ಲಿ ಬೆಂಕಿ ಹಚ್ಚಿದ್ದು, ಆ ಕಿಡಿಗೇಡಿಗಳು ಯಾರು ಅನ್ನೋದೇ ಪ್ರಶ್ನೆ ಇರೋದು. ಈಗ ಹಿಂದೂ ಮತ್ತು ಮುಸ್ಲಿಮರನ್ನ ಕರೆದು ಅಲ್ಲಿ ಶಾಂತಿ ಸಭೆ ಮಾಡಬೇಕು, ಒಗ್ಗಟ್ಟು ಪ್ರದರ್ಶನ ಆಗಬೇಕು ಅಂತ ಪ್ರಯತ್ನಗಳಾದರೂ ಕೂಡ ಅದಕ್ಕೆ ಜಸ್ಟ್ ಹಿಂದೂ ಮುಖಂಡರು ಮಾತ್ರ ಸಭೆಗೆ ಬರ್ತಾರೆ, ಮುಸ್ಲಿಂ ಮುಖಂಡರು ಬರೋದೇ ಇಲ್ಲ. ಕಾರಣ ಏನು? ಇದು ಕೂಡ ಪ್ರಶ್ನೆ ಇದೆ. ಹಾಗಾಗಿ ಯಾರು ಗಲಭೆ ಎಬ್ಬಿಸುವ ಪ್ರಯತ್ನ ಮಾಡಿದ್ರಲ್ಲ, ಕಲ್ಲು ತೂರಿದ್ರಲ್ಲ, ಅವರ ಬಂಧನ ಆಗಬೇಕು. ಬಂಧನ ಆಗದೆ ಹೋದ್ರೆ ನಾವು ಕೂಡ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹಿಂದೂ ಸಂಘಟನೆಯವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಶೋಕ್, ಹೆಂಗಿದೆ ಬಾಗಲಕೋಟೆಯಲ್ಲಿ ಸದ್ಯ ಪರಿಸ್ಥಿತಿ? ನಮ್ಮನ್ನ ಆಳುವಂತಹ ಜನಪ್ರತಿನಿಧಿಗಳು ಕೂಡ ಯಾಕೋ ಸೈಲೆಂಟ್ ಆದಂಗೆ ಕಾಣಿಸುತ್ತೆ. ಯಾಕಂದ್ರೆ ಒಗ್ಗಟ್ಟಿನ ಪ್ರದರ್ಶನ ಆಗಬೇಕಾಗಿತ್ತು, ಶಾಂತಿ ಮಾಡಬೇಕಾಗಿತ್ತು, ಎರಡೂ ಕಡೆ ಧರ್ಮದವರನ್ನ ಸೇರಿಸಿ. ಬಟ್ ಯಾವ ಕೆಲಸಗಳು ಕೂಡ ಆಗ್ತಾ ಇಲ್ಲ. ಹಾಗಾಗಿ ಪರಿಸ್ಥಿತಿ ಹೆಂಗಿದೆ, ಮುಂದಿನ ಕ್ರಮಗಳು ಹೆಂಗಿರುತ್ತೆ ಅಂತ? ಶ್ರುತಿ, ನಿಜಕ್ಕೂ ಬಾಗಲಕೋಟೆಯಲ್ಲಿ ಏನು ಮೊನ್ನೆ ಶಿವಾಜಿ ಜಯಂತಿ ವೇಳೆ ನಡೆದಂತಹ ಕಲ್ಲು ತೂರಾಟ ಪ್ರಕರಣ ಇದೀಗ ಬಾಗಲಕೋಟೆ ಒಂದ್ ರೀತಿ ಬೂದು ಮುಚ್ಚಿದ ಕೆಂಡದಂತೆ ಇರುವಂತದ್ದು. ಯಾಕಂದ್ರೆ ನಿನ್ನೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಶಾಂತಿ ಸಭೆಯನ್ನು ಕರೆಯಲಾಗಿತ್ತು. ಹಿಂದೂ ಮುಖಂಡರು ಆ ಶಾಂತಿ ಸಭೆಗೆ ಹಾಜರಾಗಿದ್ರು. ಕೆಲ ಕಾಲ ಏನು ವೇಟ್ ಮಾಡಿದ್ರು. ಶಾಂತಿ ಸಭೆಗೆ ಏನು ಎರಡೂ ಕೋಮಿನ ಜನ ಬರ್ಬೇಕಾಗಿತ್ತು, ಮುಸ್ಲಿಂ ಮುಖಂಡರು ಕೂಡ ಅಲ್ಲಿ ಬರ್ಬೇಕಾಗಿತ್ತು. ಮುಸ್ಲಿಂ ಮುಖಂಡರು ಗೈರಾಗಿದ್ದರಿಂದ ಸಹಜವಾಗಿ ಹಿಂದೂ ಮುಖಂಡರು ಏನು ಅಸಮಾಧಾನಗೊಂಡು ಜಿಲ್ಲಾಡಳಿತದವ್ರಿಗೆ ಒಂದು ಕಡೆಯಿಂದ ಶಾಂತಿ ಮಾಡೋದು ಸರಿಯಲ್ಲ, ಎರಡು ಕಡೆ ಇದ್ರೆ ಮಾತ್ರ ಶಾಂತಿ, ನಮಗೆ ಶಾಂತಿ ಬೇಕಾಗಿದೆ, ಅವ್ರಿಗೆ ಬೇಕಾಗಿಲ್ಲ ಅಂತ ಎದ್ದು ಹೊರ ನಡೆದಿದ್ರು. ಅದಲ್ಲದೆ ಅವರ ಹಿಂದೂ ಮುಖಂಡರ ಪಟ್ಟು ಏನಂದ್ರೆ ಏನು ಗಲಾಟೆ ನಡೀತಿತ್ತು, ಕಲ್ಲು ತೂರಾಟ ನಡೀತು. ಆ ಸಂದರ್ಭದಲ್ಲಿ ಇದ್ದಂತಹ 200 ಜನ ಇದ್ರು. ಅದಲ್ಲದೆ ಆ 200 ಜನರನ್ನು ವಿಚಾರಣೆ ಮಾಡ್ಬೇಕು, ಅವ್ರ ವಿರುದ್ಧ ಕ್ರಮ ಕೈಗೊಳ್ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಅದಲ್ಲದೆ ಏನು ಪಂಕಾ ಮಸೀದಿ ಇದೆ, ಆ ಪಂಕಾ ಮಸೀದಿ ಮುಖ್ಯಸ್ಥರನ್ನು ಕೂಡ ವಶಕ್ಕೆ ಪಡೆದು ಅವರು ಕೂಡ ಅವ್ರ ಮೇಲೆ ಕ್ರಮ ಆಗ್ಬೇಕು ಅನ್ನೋ ಒಂದು ಪಟ್ಟು ಆ ಹಿಂದೂ ಮುಖಂಡರಾಗಿರುವಂತದ್ದು. ಇವತ್ತು ಸಂಜೆವರೆಗೂ ಕೂಡ ಜಿಲ್ಲಾಡಳಿತಕ್ಕೆ ಹಿಂದೂ ಮುಖಂಡರು ಗಡುವು ನೀಡುವಂತದ್ದು. ಅವ್ರ ಮೇಲೆ ಶಿಸ್ತು ಕ್ರಮ ಏನು ಉಳಿದಂತ ಕೇವಲ 8 ಜನರನ್ನ ಅರೆಸ್ಟ್ ಮಾಡಿದ್ದು ಸಾಲದು, ಅಲ್ಲಿ ಇದ್ದಂತಹ 200 ಜನ 10 ಗಂಟೆ ಅಷ್ಟೊತ್ತಿಗೆ ಏನ್ ಮಾಡ್ತಾ ಇದ್ರು ಅನ್ನೋ ಒಂದು ಪ್ರಶ್ನೆನ ಹಿಂದೂ ಮುಖಂಡರು ಇಡ್ತಾ ಇರುವಂತದ್ದು. ಹೀಗಾಗಿ ಏನು ಉಳಿದಂತಹ ಜನರನ್ನು ಕೂಡ ಬಂಧಿಸಿ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಅನ್ನೋ ಒಂದು ಪಟ್ಟನ್ನ ಈಗ ಹಿಂದೂ ಮುಖಂಡರು ಮಾಡ್ತಿರುವಂತದ್ದು. ಅದಲ್ಲದೆ ಸಂಜೆವರೆಗೂ ಕೂಡ ಜಿಲ್ಲಾಡಳಿತಕ್ಕೆ ಈ ಒಂದು ಹಿಂದೂ ಮುಖಂಡರು ಗಡುವು ನೀಡಿದ್ದಾರೆ. ಒಂದ್ ವೇಳೆ ಮಾಡದೇ ಇದ್ರೆ ಮುಂದಿನ ದಿನದಲ್ಲಿ ಮತ್ತೆ ಸಭೆ ಸೇರಿ ಮುಂದಿನ ಹೋರಾಟಕ್ಕೆ ಎಣ್ಣೆ ಹಾಕ್ತೀವಿ ಅಂತ ಕೂಡ ಒಂದು ಎಚ್ಚರಿಕೆಯನ್ನ ಜಿಲ್ಲಾಕ್ಕೆ ಮಾಡುವಂತದ್ದು. ಸದ್ಯಕ್ಕೆ ಬಾಗಲಕೋಟೆಯಲ್ಲಿ ಪರಿಸ್ಥಿತಿ ಮೇಲ್ನೋಟಕ್ಕೆ ತಿಳಿ ಅಂತ ಕಂಡು ಬಂದ್ರು ಕೂಡ ಏನು ಒಂದು ಬೂದು ಮುಚ್ಚಿದ ಕೆಂಡದಂತೆ ಇರುವಂತದ್ದು. ಏನು ಬಾಗಲಕೋಟೆ, ವಿದ್ಯಾಗಿರಿ, ನವನಗರ ಈಗ 160 ಜಾರಿ ಇರುವಂತದ್ದು. ಏನು 24ರವರೆಗೂ ಕೂಡ ಈ ಒಂದು ನಿಷೇಧಾಜ್ಞೆ ಜಾರಿ ಇದೆ. ಜಾರಿ ಇದ್ರು ಕೂಡ ಅಲ್ಲಲ್ಲಿ ಏನು ಗುಂಪು ಸೇರಿ ಓಡಾಟ ನಡೆಸ್ತಾ ಇರುವಂತದ್ದು ಕಂಡು ಬರ್ತಾ ಇರುವಂತದ್ದು. ಹೀಗಾಗಿ ಹೆಚ್ಚುವರಿ ಎಸ್ಪಿಗಳಾಗಿ 5 ಜನರನ್ನ ಇಲ್ಲಿ ನೇಮಕ ಮಾಡುವಂತದ್ದು. ಹಿಂದೆ ಏನು ಎಸ್ಪಿಗಳಾಗಿದ್ದಂತಹ CB ರಿಶಾಂತ್ ಮತ್ತು ಅಮರನಾಥ್ ರೆಡ್ಡಿ ಅವ್ರನ್ನು ಕೂಡ ಇಲ್ಲಿ DGP ಸೂಚನೆ ಮೇರೆಗೆ ಅವರು ಕೂಡ ಇಲ್ಲಿ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಯಾಕಂದ್ರೆ ಈ ಹಿಂದೆ ಕೂಡ ಅವರು ಕರ್ತವ್ಯ ನಿರ್ವಹಿಸಿದ್ದ ಕೂಡ ಈ ರೀತಿಯ ಪರಿಸ್ಥಿತಿಗಳು, ಈ ರೀತಿಯ ಘಟನೆಗಳು ಸಂಭವಿಸಿದ ಅವರು ಸಮರ್ಥವಾಗಿ ನಿಭಾಯಿಸಲು ಯಶಸ್ವಿಯಾಗಿದ್ರು. ಹಾಗಾಗಿ ಅವರ ಅನುಭವವನ್ನು ಪಡೆದುಕೊಳ್ಳಲಿಕ್ಕೆ ಈಗ ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ.
ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.